ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಹಾಲಿನಿಂದ ಮಾಡುವಂಥ ಒಂದು ಜ್ಯೂಸ್ ರೆಸಿಪಿ. ಭಾಳ ರುಚಿಯಾಗಿರ್ತೈತಿ ಮತ್ತು ಒಂದು ಹೆಲ್ದಿ ರೆಸಿಪಿ ಇದೆ. ಈ ಬೇಸಿಗೆ ಒಳಗೆ ಏನಾದರೂ ತಂಪಾಗೆ ಕುಡಿಬೇಕಪ್ಪ ಅಂತ ಅನಿಸಿದ್ರೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲೇ ಮೊದಲ ಒಂದು ಕಪ್ಪಷ್ಟು ಅಥವಾ ಒಂದು 3-4 ಟೇಬಲ್ ಸ್ಪೂನಷ್ಟು ರಾಗಿನ ಚಲೋ ತಂಗೆ 1-3 ಸತಿ ತೊಳೆದು 1-2 ತಾಸು ಮೊದಲು ನೆನೆ ಹಾಕಿ ಇಟ್ಟಿದ್ದೆ. ಇಲ್ಲ 1-2 ತಾಸು ಮೊದಲು ನೆನೆ ಹಾಕಿಡಬೇಕಾಗ್ತೈತಿ. 1-2 ತಾಸು ನಾನು ನೆನೆ ಹಾಕಿಟ್ಟಿದ್ದೆ. ಆದರೆ 1-2-3 ಸತಿ ಮೊದಲು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೆನೆ ಹಾಕಿ ಇಟ್ಕೋಬೇಕು. ಇದನ್ನು 2-3 ಜನ ಕುಡಿಬೋದು, ಅಷ್ಟು ಆಗ್ತೈತಿ ಇದು. ಈಗ ಇದರೊಳಗಿಂದ ನೀರೆಲ್ಲ ಬಸಿದು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತೊಗೋತೇನೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿನ ತುರಿದು ಹಾಕ್ಕೊಂಡೇನಿ. ಆಮೇಲೆ 7-8 ಗೋಡಂಬಿನ ನೆನೆಸಿ ಹಾಕ್ಕೊಂಡೇನಿ. ಮತ್ತು 7-8 ಬಾದಾಮನ್ನು ನೆನೆಸಿ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊಂಡೇನಿ. ಆಮೇಲೆ ಇಲ್ಲಿ ಸ್ವೀಟಿಗೆ ನಾನು ಖರ್ಜೂರನ ಯೂಸ್ ಮಾಡೇನಿ. ಇದ್ರ ಬದಲು ನೀವು ಬೆಲ್ಲನೂ ಹಾಕ್ಕೋಬೋದು. ನಾನು 5 ಖರ್ಜೂರನ ಹಾಕ್ಕೊಂಡೇನಿ. ಫ್ಲೇವರ್ಗೆ 2 ಏಲಕ್ಕಿ ಹಾಕ್ಕೊಂಡು 2 ಕಪ್ಪಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಿ ತಗೋಬೇಕು. ಈ ರೀತಿ ರುಬ್ಬಿದ ಮೇಲೆ ಇದನ್ನು ಒಂದು ಜಾಳ್ಗೆ ಒಳಗೆ ಸೋಸ್ಕೊಂಡ್ಬಿಡೋಣಂತೆ. ಇಲ್ಲಿ ಸ್ವೀಟಿಗೆ ನಾನು ಖರ್ಜೂರ ಯೂಸ್ ಮಾಡೋಣ, ಅದ್ರ ಬದಲು ನೀವು ಬೆಲ್ಲನೂ ಯೂಸ್ ಮಾಡ್ಬೋದು. ಬೆಲ್ಲ ಹಾಕಿ ಮಾಡೋದು ಅದು ಭಾಳ ರುಚಿಯಾಗಿರ್ತೈತಿ. ಆಮೇಲೆ ಈ ರೀತಿ ಚಲೋ ತಂಗಿ ಒಂದು ಚಮಚಲೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಪೂರ್ತಿ ಎಲ್ಲ ಹಾಲು ಅದನ್ನು ಜಾಳ್ಗೆ ಒಳಗೆ ಸೋಸೋ ಮಟ್ಟ ಇದನ್ನು ಚಲೋ ತಂಗಿ ಸೋಸ್ಕೋಬೇಕು. ಆಮೇಲೆ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನ ಇನ್ನೊಂದು ಸತಿ ಚಲೋ ತಂಗಿ ಸೋಸ್ಕೋತೇನೆ. ನೀವು ಬೇಕಂದರೆ ಇನ್ನೊಂದು ಸತಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತೊಗೋಬೋದು. ಆಮೇಲೆ ಇದಕ್ಕೆ ಭಾಳಷ್ಟು ಐಸ್ ಕ್ಯೂಬ್ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಿದರೆ ನಮ್ದು ರಾಗಿ ಹಾಲಿನ ಜ್ಯೂಸ್ ರೆಡಿ ಆಯ್ತು. ಭಾಳ ರುಚಿಯಾಗಿರ್ತೈತೆ ರೀ ಇದು ಕುಡಿಯೋಕೆ. ಆಮೇಲೆ ನಾವು ಇದ್ರೊಳಗೆ ಯೂಸ್ ಮಾಡಿರೋದೆಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಎಲ್ಲರ ಮನೆಯೊಳಗೂ ಈಸಿಯಾಗಿ ಇರುವಂಥದ್ದನ್ನು. ನಾವು ತಂಪಾಗಿ ಏನಾದ್ರು ಕುಡಿಬೇಕಂತ ಹೊರಗಡೆ ಸಿಗೋ ಕೋಲ್ಡ್ ಡ್ರಿಂಕ್ಸ್ ಅಥವಾ ಪ್ಯಾಕೆಟ್ ಜ್ಯೂಸ್ನೆಲ್ಲ ಕುಡಿಯೋದಕ್ಕಿಂತ ಈ ರೀತಿ ಮನೆಯೊಳಗನ ಹೆಲ್ದಿಯಾಗಿರೋ ರಾಗಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಸರ್ವ್ ಮಾಡೋ ಮುಂದೆ ಒಂದು ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಆಮೇಲೆ ರಾಗಿ ಹಾಲಿನ ಜ್ಯೂಸ್ ಹಾಕಿ ಸರ್ವ್ ಮಾಡಿದರೆ ಕುಡಿಯೋಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿದರೆ ಈ ಬೇಸಿಗೆ ಮುಗಿಯೋ ಮಟ್ಟ ಈ ಜ್ಯೂಸನ್ನ ಡೈಲಿ ಮಾಡ್ಕೊಂಡು ಕುಡಿತೀರಿ, ಅಷ್ಟು ರುಚಿಯಾಗಿರ್ತೈತಿ ಮತ್ತು ಒಂದು ಹೆಲ್ದಿ ಜ್ಯೂಸ್ ಇದೆ. ಸೊ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದರೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.